ಬೆಲ್ಲ ಕೇಳಿದೀಯಾ ನಿನ್ನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸಿದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಧ್ವನಿಯೇನೋ ಕೇಳಿಸಿತು ಮಾತಾ, ಆದರೆ ಅದರಲ್ಲಿ ನನಗೆ ಸ್ವಲ್ಪವೂ ನಂಬಿಕೆ ಸಾಲದು. ಭಯಪಡಬೇಡಿ ಮಾತಾ, ಧೈರ್ಯವಾಗಿರಿ. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಮೈದುನ, ಹೊರಡು. ಅಮ್ಮ, ಏನು ಹೇಳುತ್ತಿರುವೆ ತಾಯಿ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಹೆದರಬೇಡಿ ಮಾತಾ, ಧೈರ್ಯವಾಗಿರಿ. ಲಕ್ಷ್ಮಣ, ಎಂತಹ ವೀರನಾದರು, ಶೂರನಾದರು, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಅಲ್ಲವೇ ಮೈದುನ? ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು. ಇಲ್ಲ ತಾಯಿ, ಹೆದರಬೇಡಿ, ಧೈರ್ಯವಾಗಿರಿ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೇಲ್ಲ ನೀನು ಭರ್ತನ ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದ ನನ್ನ ಸ್ವಾಮಿಯು ಹೀಗರ್ಥವಾಯಿತು. ನಿನ್ನಣ್ಣನ ಕೇಳಿಗಾಹುತಿಯಾದರೆ ಈ ನಿನ್ನತ್ತಿಗೆಯು ನಿನ್ನವಳಾಗುವಳೆಂಬ ದುರಾಲೋಚನೆ ಏನು? ಸರಳಿನ ತೆರದಿ ರಾಮ ಕರ್ಣಯುಗವಂ ಇರಿಯುತ್ತಿರ್ಪ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಹಿರಿಯುತ್ತಿರ್ಪ ಈ ಪುರುಷೋಕ್ತಿಯಂ ಕೇಳಿ ಇಲ್ಲಿಗೆ, ಈ ಪುರುಷೋಕ್ತಿಯಂ ಕೇಳಿ ಇಲ್ಲಿಗೆ ಹರಣಂ ಪೋಲಿಲ್ಲ ಮಕಟ ಕಠಿಣಮದೆಂತೋ ರಾಮ 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 ರಾಮಚಂದ್ರ, ಹಾಗಲಮ್ಮ, ಹಾಗಲಿ ಮಾತಾ, ನಿಮ್ಮ ಆಜ್ಞೆಯಂತೆ ಹೊರಡುವೆನು ಮಾತ. ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಾನಿನ್ನು ಹೊರಡುವೆನು. ಅಮ್ಮ, ಹೊರಡುವ ಮುಂಚೆ ನನ್ನದೊಂದು ಪ್ರಾರ್ಥನೆ ತಾಯಿ. ಅಮ್ಮ, ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಇಲ್ಲಿಗೆ ಬರುವ ತನಕ ಈ ಸಪ್ತ ಋಷಿಗಳ ಆಜ್ಞೆಯನ್ನು ನೀವು ದಾಟಿ ಬರಲೇಬಾರದು. ಇದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ. ಎಲೈ ವನಸ್ಥಳಗಳಿರ ತರುಲತೆಗಳಿರ ವಟವೃಕ್ಷಗಳಿರ ತಲೆಕಾಯುವುದೆಮ್ಮ ಸೀತಾ ಮಾತೆಯ ತಲೆಕಾಯುವುದೆಮ್ಮ ಸೀತಾ ಮಾತೆಯ
ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭವ ಪಾಶ ನಾಶ ಈಶ ಮಹೇಶ. ಭವ ಪಾಶ ನಾಶ ಈಶ ಮಹೇಶ. ಭವ ಭಯ ಶಂಕರನೇ ಶಿವನೇ. ಭವ ಭಯ ಶಂಕರನೇ. ಡಮ 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 ಡಮರು ಗದರನೆ ನಾಟ್ಯಲೋಲ ಶಿವನೇ. ಡಮ 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 ಡಮರು ಗದರನೆ ನಾಟ್ಯಲೋಲ ಶಿವನೇ. ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಭವ ಪಾಶ ನಾಶ ಈಶ ಮಹೇಶ. ಭವ ಭಯ ಶಂಕರನೇ ಶಿವನೇ. ಭವ ಭಯ ಶಂಕರನೇ. ಕರದಲ್ಲಿ ಕಪಾಲ ಹಿಡಿದವನೇ. ಬ್ರಹ್ಮಾಂಡವತ ಬಳಸಿದನೇ. ಶಂಭೋ ಮಹಾದೇವ. ಕರದಲ್ಲಿ ಕಪಾಲ ಹಿಡಿದವನೇ. ಬ್ರಹ್ಮಾಂಡವತ ಬಳಸಿದನೇ. ಅನ್ನಪೂರ್ಣೆಯ ಕರುಣೆಯಿಂದಲೇ. ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ನೀಗಿಸಿದೆ. ದಾರಿದ್ರ್ಯವತ ನೀಗಿದನೇ. ಸಾಮಗಾನ ಪ್ರಿಯ ಶಂಕರನೇ. ಸಾಮಗಾನ ಪ್ರಿಯ ಶಂಕರನೇ. ಭವ ಪಾಶ ನಾಶ ಈಶ ಮಹೇಶ. ಭವ ಭಯ ಶಂಕರನೇ ಶಿವನೇ. ಭವ ಭಯ ಶಂಕರನೇ. ಭವ ಭಯ ಶಂಕರನೇ. ಭವ ಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಭದ್ರೆ, ಬಹಳ ದೂರದಿಂದ ನಡೆದು ನಿನ್ನ ಕುಟೀರದ ಬಳಿಗೆ ಬಂದಿದ್ದೇನೆ. ನನಗೆ ಹಸಿವು ತ್ರಾಣಗಳು ಬಹಳವಾಗಿ ಭಾವಿಸುತ್ತಿರುವುದು. ಏನಾದರೂ ನೀಡು ಭದ್ರೆ. ಪೂಜ್ಯರೇ, ಆರ್ಯಪುತ್ರನಾಗಲಿ ಮೈದುರನಾಗಲಿ ಸಮೀಪದಲ್ಲಿಲ್ಲ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸ. ಆಗಬಹುದು. ಆಹಾ, ಇವಳೆಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ. ಅಬ್ಬಾ, ಎಂತಹ ಜ್ವಾಲೆ, ಇದೆಂತಹ ಜ್ವಾಲೆ. ಓಹೋ ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಅಚ್ಚರಿಗೊಳ್ಳುವಂತೆ ಸಪ್ತ ಋಷಿಗಳ ಆಜ್ಞೆಯನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ಮೋಹಕ್ಕಾಗಿ ನಿನ್ನ ಸ್ವಯಂವರದ ಸಭೆಗೆ ಬಂದು ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ
ಉಪ್ಪರಿಗೆಯ ಮೇಲೆ ಕುಳಿತು ಚಪ್ಪಾಳೆ ಹೊಡೆದು ಕೇಕೆ ಹಾಕಿ ನಕ್ಕೆ ಅಲ್ಲವೇ? ಅದೂ ಅಲ್ಲದೆ ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನೇ ನಾಟಿದಂತಾಯಿತು. ಅದೂ ಅಲ್ಲದೆ ನನ್ನ ತಂಗಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ, ನನ್ನ ರಕ್ತವು ಕುದಿಯುತ್ತಿದೆ. ಆದ್ದರಿಂದ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನಂತರಂಗದೊಳಗೆ ಉದ್ಭವಿಸಿರುವ ಆಸೆಗಳೆಲ್ಲವನ್ನು ತೀರಿಸಿಕೊಳ್ಳಬೇಕಾಗಿ ಭಾವಿಸಿದೆನು. ಅದೂ ಅಲ್ಲದೆ ಮಾವನಾದ ಮಾರೀಚನನ್ನು ಶ್ರೀರಾಮನ ಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಮಾವ ಮಾರೀಚ, ನನ್ನನ್ನು ಮನ್ನಿಸಿಬಿಡು. ಈ ದಿನ ನಿನ್ನನ್ನು ರಾಮಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಏನಿದು ಏನಿದು ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆಯಲ್ಲ. ನನ್ನ ಬಾಳಿನ ಕಾರ್ಮೋಡವು ಕವಿದಂತಾಗಿದೆಯಲ್ಲ. ಶಿರೋ ಮೇಲ್ಭಾಗದೋಳ್ ಕಾಗೆ ಗುಗ್ಗಾದಿಗಳ ಚೀನ್ಕಾರವಾಯಿತು. ಅದೂ ಅಲ್ಲದೆ ಅಕಾಲ ಮೃತ್ಯುಯ ಸೂಚನೆ ಬೇರೆ. ಚಚೆ, ಅದಕ್ಕೆ ಎದುರುನಲ್ಲ ಈ ದಶಕಂಠ ಸಾರ್ವಭೌಮ. ಓಹೋ, ಇಷ್ಟುವರೊಳಗಾಗಿ ಮಾವನಾದ ಮಾರೀಚನನ್ನು, ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುತ್ತಾನೆ. ಓಹೋ, ವೇಳೆ ಆಯಿತು. ಅಯ್ಯೋ, ಹಸಿವು ಅಮ್ಮ, ಹಸಿವು. ಕಣ್ಣಾಲಿಗೆಗಳು ತಿರುಗುತ್ತಿವೆ, ಕೈ ಕಾಲಿನಲ್ಲಿ ತ್ರಾಣವಿಲ್ಲ. ಏನಾದರೂ ನೀಡು ಬದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ನೀಡಬಾರದೆ ಬದ್ರೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ಏನು? ಸಪ್ತ ಋಷಿಗಳ ಆಜ್ಞೆ? ನಮ್ಮಂತಹ ಯತಿಗಳಿಗೆ ಸಪ್ತ ಋಷಿಗಳ ಆಜ್ಞೆ? ನಾನು ಹಸುವಿನಿಂದ ಬಳಲಿ ಬಂದ ನಾನು ನಿನ್ನಾಶ್ರಮದಲ್ಲಿ ಹಸು ನೀಗಿದ್ದೆ ಆದರೆ ಬ್ರಹ್ಮ ಹತ್ಯೆ ದೋಷವು ಪ್ರಾಪ್ತವಾಗದು ಇಡೀ ಶಾಪವನ್ನ. ಶಾಂತರಾಗಿ, ಕೋಪಿಸಲಾಗದು. ಶಾಂತರಾಗಿ, ಇದು ನಿಮ್ಮಿಚ್ಛೆಯಿಂದ ಭಿಕ್ಷೆಯನ್ನು ನೀಡುವೆ, ಸ್ವೀಕರಿಸಿ. ಬಳಿಗೆ ಬಂದು ನೀಡು ಬಾಬದ್ರೆ. ಇನ್ನು ಬಳಿಗೆ ಬಾ, ಇನ್ನು ಬಳಿಗೆ ಬಾ, ಇನ್ನು ಬಳಿಗೆ ಬಾ ಭದ್ರೆ, ಇನ್ನು ಬಳಿಗೆ ಬಾ. ಇದೋ ನೋಡು ಪೌಲಸ್ಯ ವಂಶ ಕಳಶಾಂಬುದಿ ಚಂದ್ರನ ಇದೋ ನೋಡು ಪೌಲಸ್ಯ ವಂಶ ಕಳಶಾಂಬುದಿ ಚಂದ್ರನ ಇದೋ ನೋಡು ನಿರ್ಜನ ಮನೋತ್ಸವವಂಗನ ಇದೋ ನೋಡು ದಾನವೇಂದ್ರನ ಹಿತ ಇದೋ ನೋಡು ಮನ್ಮತಾಂಗನ ಹಿತ ಇದೋ ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ ನೋಡೆ ಸೀತಾ, ನಾನು ಆರಂಭದನ್ನು ಬಲ್ಲೆಯ ಲಂಕಾಧಿಪತಿಯಾದ ರಾವಣ ಸಾರ್ವಭೌಮನ್
ಇದು ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕಾನಗರಕ್ಕೆ. ರಾಮಚಂದ್ರ ಪ್ರಭುವೇ, ನೀನದೆಷ್ಟು ವಿಧವಾಗಿ ಹೇಳಿದರೂ ನಿನ್ನ ಮಾತನ್ನು ಕೇಳಿದೆ ನಾನೆಂತಹ ವಿಪತ್ತಿಗೆ ಗುರಿಯಾದರಲ್ಲ ಸ್ವಾಮಿ. ಏನ್ ಮಾಡಲಿ, ನಾನೀಗೇನು ಮಾಡಲಿ? ಈ ಸಮಯದಲ್ಲಿ ನನ್ನನ್ನು ರಕ್ಷಿಸುವರಾದ್ರೆ ಯಾರು? ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ರಾಮಚಂದ್ರ ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ. ಅಯ್ಯ, ನಾನಾದರೂ ದಶರಥ ಮಹಾರಾಜರ ಸೊಸಿ, ಶ್ರೀರಾಮಚಂದ್ರರ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವುದು. ನನ್ನನ್ನು ಕಾಪಾಡು ಪಕ್ಷಿರಾಜ. ಕಟ್ಟುಕೊಂಡು ಹೋಗುತ್ತಿರುವೆಯೋ? ನಿಜವಾದ ಗಂಡಿನಾಗಿದ್ದರೆ ಯುದ್ಧ ಮಾಡಿ ತೆತ್ತು ಮುಂದೆ ಹೋಗು. ಎಲ್ಲವೋ ಮುದಿ ಹದ್ದೆ, ಮೊದಲು ನೀನಾರಂಭದನ್ನು ತಿಳಿಸೋ. ಮೊದಲು ನೀನು ಯಾರೆಂಬುದನ್ನು ತಿಳಿಸು, ಆಮೇಲೆ ನನ್ನ ವಿಚಾರ. ನಾನು ಸ್ವರ್ಣಲಂಕಾಧೀಶ್ವರ ದೋಷಕಂಠ ರಾವಣ. ನೀನಾರಂಭದನ್ನು ತಿಳಿಸೋ. ನಾನು ಅಮಿತ ಪರಾಕ್ರಮಶಾಲಿಯಾದ ಜಟಾಯು ಬಹು ಪರಾಕ್ರಮಶಾಲಿ ಎಂದು ಕೇಳಿರುವನು. ಹೀಗಾದರೂ ಮಾಡಿ ಇವನನ್ನು ಇಲ್ಲಿಂದ ಉಪಾಯದಿಂದಲೇ ಗೆದ್ದು ಮುಂದೆ ಹೋಗುವುದು. ಜಟಾಯು, ನಾವಿಬ್ಬರು ಮಹಾಬಲಶಾಲಿಗಳಾದ್ದರಿಂದ ನಮ್ಮ ಜೀವದ ನೆಲೆಗಳನ್ನು ತಿಳಿದು ಯುದ್ಧ ಮಾಡೋಣವೇ? ಹಾಗೆ ಆಗಲಿ. ನನ್ನ ಜೀವದ ನೆಲೆ, ನನ್ನ ಪ್ರಾಣದಲ್ಲಿ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ನನ್ನ ಜೀವದ ನೆಲೆ ನನ್ನ ಎಡಗಾಲು ಮುಂಗುಷ್ಠದಲ್ಲಿರುವುದು. ನಿನ್ನ ಜೀವದ ನೆಲೆ ನಿನ್ನ 2 ರೆಕ್ಕೆಯಲ್ಲಿರುವುದು. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸೀತಾ, ನೋಡಿದೆಯಾ ನಿನ್ನ ಸಹಾಯಕ್ಕೆ ಬಂದ ಈ ಜಟಾಯುವಿನ ಸ್ಥಿತಿ ಏನಾಯಿತೆಂದು? ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿ. ಏನು ಮಾಡಲಿ? ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆಯಾದರೆ ಹೇಗೆ? ಹೌದು, ನಾನು ಪತಿವ್ರತಿಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೆ ನಿಜವಾಗಿದ್ದಲ್ಲಿ. ಈ ಪಕ್ಷಿರಾಜರೇ, ನನ್ನ ಸ್ವಾಮಿಗೆ ನನ್ನ ಎಲ್ಲ ವಿಚಾರಗಳನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಸೀತಾ, ನನ್ನ ರಥವು ಸಿದ್ಧವಾಗಿರುವುದು. ನಡೆ ಲಂಕಾನಗರಕ್ಕೆ. ಲಕ್ಷ್ಮಣ, ಇದೇನಿದು? ಸೀತೆಯೋರೊಡನೆ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ಆರ್ತ ಧ್ವನಿಯೊಂದು ಕೇಳಿ ಬರಲು ಮಾತೆಯವರು ಭಯಭೀತರಾದರಣ್ಣ. ನಾನು ಎಷ್ಟೇ ಪರಿಪರಿಯಾಗಿ ಬೇಡಿದರೂ ಅವಾಚ್ಯ ನಿಂದನೆಗಳಿಂದ ನನ್ನನ್ನು ನಿಂದಿಸಿ ಕಳಿಸಿಕೊಟ್ಟರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಸಾರಂಗ ವೇಷವನ್ನು ಧರಿಸಿ ಬಂದಿದ್ದನು. ನಡೆ, ಜಾಗೃತಿಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಹಾಗೆ ಆಗಲಿ ಅಣ್ಣ.
ಸೀತಾ, ಜಾನಕಿ, ಮಾತೆ, ವೈದೇಹಿ, ಅಮ್ಮ, ಸೀತಾ, ಅಮ್ಮ, ಜಾನಕಿ, ಲಕ್ಷ್ಮಣ, ಅಣ್ಣ. ಸೀತೆ ಎಲ್ಲೂ ಕಾಣುತ್ತಿಲ್ಲವಲ್ಲ? ಹೌದು ಅಣ್ಣ, ಗೋದಾವರಿ ತೀರದಲ್ಲೇನಾದರೂ ಇರುವಳೇನೋ ನೋಡೋಣ, ನಡೆ. ಹಾಗೆ ಆಗ್ಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ಅಮ್ಮ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಧರಣಿ ಜಾತೆ ಮಾತೆ ಸೀತೆ ಕಾಣದ ರಾಮ ಕಾಂಚನ ಮೃಗವ ಕಾಂಚನ ಮೃಗವ ಬಯಸಿದೆಯೇ ಅಮ್ಮ. ಜನನಿ ಮಾತಾ ಅಮ್ಮ. ಕಾಂಚನ ಮೃಗವ ಬಯಸಿದೆಯೇ ಕಾಂಚನ ಮೃಗವ ಬಯಸಿದೆಯೇ ಏನ ಕೇಳಲಿ ರಾಮಗೆ ಏನ ಕೇಳಲಿ ರಾಮಗೆ ನಾಯೇಗೆ ತೋರಲಿ ಮುಗವನು ನಾ ಹೇಗೆ ತೋರಲಿ ಮೊಗವನು ಅವರಿಗೆ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ರಾಮ ಗೋದಾವರಿ ದೇವಿ ಮೌನವಾಗಿದೆ. ಗೋದಾವರಿ ದೇವಿ ಮೌನವಾಗಿದೆ. ವೈದೇಹಿ ಏನಾದಳು ಎನ್ನ ವೈದೇಹಿ ಏನಾದಳು.
ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ಸೀತೆ ಇರುವ ಎಲೆಯ ನೆಲೆಯ ಕಾಣಿರ ಸೀತಾ 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 ನಿನ್ನ ಧ್ವನಿಗೆ ನನ್ನ ಧ್ವಂಸರವನ್ನು ಸೇರಿಸುತ್ತ ಸೀತಾ ಜಾನಕಿ ನಿನ್ನ ಧ್ವನಿಗೆ ತನ್ನ ಸ್ವರವನ್ನು ಸೇರಿಸುತ್ತ ಪ್ರೇಮ ಗಾನದ ಸುದೆಯ ಹಾಡಿದವಳು ಸೀತಾ ಪ್ರೇಮ ಗಾನದ ಸುದೆಯ ಹಾಡಿದವಳು ಗೋದಾವರಿ ಮೌನವಾಗಿ ವೈದೇಹಿಗೆ ಎನ್ನ ವೈದೇಹಿಗೆ ಮಸಣ ಮೌನದಿ ಸುಳಿವ ವಿಪಿಲವಾಸಿಗಳೇ ನೀವು ಮಸಣ ಮೌನದಿ ಸುಳಿವ ವಿಪಿಲವಾಸಿಗಳೇ ನೀವು ಧರಣಿ ಜಾತ್ರೆಯನ್ನು ಕಾಣಿರ ಸೀತಾ 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 जानकी सीता ने सरने नीने के मोड़ मरे माते ने सरने नीने के मोड़ मरे माते सीते इरुवा ಲಕ್ಷ್ಮಣ ಲಕ್ಷ್ಮಣ ಎಲ್ಲಿ ಹುಡುಕಿದರೂ ಜಾನಕಿಯ ಸುಳಿವೇ ಇಲ್ಲವಲ್ಲ. ಹೀಗೇನು ಮಾಡಲಿ ಲಕ್ಷ್ಮಣ? ಎಲ್ಲರಸಲಿ ನನ್ನ ವೈದೇಹಿಯನ್ನು ಲಕ್ಷ್ಮಣ. ಸಮಾಧಾನ ಮಾಡಿಕೋ ಅಣ್ಣ, ಸಮಾಧಾನ ಮಾಡಿಕೋ. ಮಾತೆಯವರ ನೆಲೆಯನ್ನು ಮುಂದೆ ಹೋಗಿ ಹುಡುಕೋಣ ನಡಿಯಣ್ಣ. ರಾಮನೊಳು ನಿನ್ನ ಹಾರು ಕದ್ದೊಯ್ದರು
ಲಕ್ಷ್ಮಣ ಅಣ್ಣ ಸಮಾಧಾನ ಮಾಡಿಕೋ ಅಣ್ಣ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ತ್ವರೆಗಳಿಗೆ ಹೋದೆಯೇ ಸೀತಾ ಸೀತಾ ಸಮಾಧಾನ ಮಾಡಿಕೋ ಅಣ್ಣ. ಆರಾಮದೊಳ್ಳು ನಿನ್ನ ಆರು ಗದ್ದೊಯ್ದರು ಕ್ರೂರ ಮೃಗ ಕ್ರೂರ ಮೃಗಗಳೇ ಜೀರಿ ಕೊಂದವೋ ಕಾಣೆ ಕ್ರೂರ ಮೃಗಗಳೇ ಜೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ತ್ವರೆಗಳಿಗೆ ಹೋದೆಯೇ ಸೀತಾ ಸೀತಾ ಸಮಾಧಾನ ಮಾಡಿಕೋ ಅಣ್ಣ, ಸಮಾಧಾನ ಮಾಡಿಕೋ ಅಣ್ಣ. ಅಲ್ಲಿ ನೋಡು, ಯಾವುದೋ ಪಕ್ಷಿಯು ಬಿದ್ದಿರುವುದು. ಅದೇ ಏನೋ ನಮ್ಮ ಮಾತೆಯವರನ್ನು ನುಂಗಿರಬಹುದು. ಅಪ್ಪಣೆಯನ್ನು ಕೊಡಣ್ಣ, ಅದನ್ನು ಈಗಲೇ ಸಂಹಾರ ಮಾಡಿ ಬಿಡುವೆನು. ಸಮಾಧಾನ ಮಾಡಿಕೊ ಲಕ್ಷ್ಮಣ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಹತ್ತಿರ ಹೋಗಿ ವಿಚಾರಿಸೋಣ ನಡೆ. ಆಗಲಿ ಅಣ್ಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ಅವಸ್ಥೆಯ ಕಾರಣವೇನು? ಅಯ್ಯ, ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು? ಅಯ್ಯ, ದಶರಥಾಂದನ ಪುತ್ರ ಶ್ರೀರಾಮಚಂದ್ರ. ಅಯ್ಯ ಪ್ರಭು ರಾಮಚಂದ್ರ, ನಾನು ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯುವೆಂದು ಕರೆಯುವರು. ದುರುಳನಾದ ರಾವಣನು ಜಗನ್ಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಗಟ್ಟಿಗೆನು. ಅದಕ್ಕೆ ಅವನು ನನ್ನ
ಪ್ರಾಣದ ನೆಲೆಯನ್ನು ದುರವ್ಯಸ್ಥೆಗೆ ಗುರಿ ಮಾಡಿದನು ರಾಮಚಂದ್ರ. ಆಗ ಮಾತೆಯವರು ನಿಮಗೆ ಈ ವಿಷಯ ತಿಳಿಸುವ ತನಕ ಜೀವದಿಂದ ಆಶೀರ್ವಾದ ಮಾಡಿದರು. ಇದು ನನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವಂತೆ ಜಾನಕಿ ಸೋಮ ದಶರಥ ರಾಮ ನನಗೆ ಸದ್ಗತಿಯನ್ನು ನೀಡುವ ರಾಮಚಂದ್ರ. ಲಕ್ಷ್ಮಣ, ಅಣ್ಣ, ನಮಗೆ ಸಹಾಯ ಮಾಡಲು ಬಂದ ಜಟಾಯುವು ಪ್ರಾಣ ಬಿಟ್ಟನು. ನಡೆ, ನಮ್ಮ ತಂದೆಯ ಮಿತ್ರನಾದ ಈತನ ಅಂತ್ಯಕ್ರಿಯಾದಿಗಳನ್ನು ಮಾಡಿ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ, ಅಣ್ಣ, ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಇಲ್ಲವಲ್ಲ. ಸಂತೈಸಿಕೋ ಅಣ್ಣ. ಪ್ರೇಮ ಜಾಯೇ ಸೋಮ ಮೂರ್ತಿಯೇ ಸಖಿಯೇ जानकी शुभा सीता प्रेम जाए सोमा मूर्तिये सखिये जानकी शुभा
ಅನುಪಮ ನೀರೇ ಒಲರುವ ಲೋಚನೆ. ಅನುಪಮ ನೀರೇ ಒಲರುವ ಲೋಚನೆ. ಅನುಪಮ ನೀರೇ ಸೀತಾ ಅನುಪಮ ನೀರೇ ಹೊರರುವ ಲೋಚನೆ. ಅನುಪಮ ನೀರೇ ಹೊರರುವ ಲೋಚನೆ. ಅನುಪಮ ನೀರೇ ಹೊರರುವ ಲೋಚನೆ. ಅನುಪಮ ನೀರೇ ಹೊರರುವ ಲೋಚನೆ. ಪ್ರೇಮ ಜಾಯೇ ಸೋಮಮೂರ್ತಿಯೇ ಸರ್ಗಿಯೇ जानकी सुबाका प्रेम जाए. ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಇಲ್ಲ. ಇನ್ನೆಲ್ಲರ ಸಲಿ ನನ್ನ ವೈದೇಹಿಯನ್ನು ಹೇಗೇನು ಮಾಡಲಿ ಲಕ್ಷ್ಮಣ? ಸಮಾಧಾನ ಮಾಡಿಕೋ ಅಣ್ಣ. ಪ್ರಾಜ್ಞರಾದ ನೀವೇ ಈ ರೀತಿ ಪರಿತಪಿಸಿದರೆ ಇನ್ನು ಸಾಮಾನ್ಯರಾದ ನಮ್ಮಗಳ ಗತಿ ಏನು ಅಣ್ಣ? ನಮ್ಮನ್ನು ಸಂತೈಸುವರಾರು? ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ಹುಡುಕೋಣ, ನಡೇ ಅಣ್ಣ. ರಾಮ, ರಾಮಚಂದ್ರ, ಪ್ರಭು ಎಲ್ಲಿರುವೆ ಪ್ರಭು? ಪ್ರತಿನಿತ್ಯವೂ ಈ ಹಣ್ಣುಗಳನ್ನು ಸಂಗ್ರಹಿಸುತ್ತಿರುವೆ, ಮಧುಪರ್ಕವನ್ನು ತಯಾರಿಸುತ್ತಿರುವೆ. ನೀನು ಬರಲೇ ಇಲ್ಲವಲ್ಲ. ಎಂದು ಬರುವೆ ಪ್ರಭು ನೀನು? ಎಂದು ನನಗೆ ದರ್ಶನವನ್ನು ಕೊಡುವೆ? ಆದರೆ ಈ ದಿನ ನನಗೆ ಬೆಳಗಿನಿಂದಲೇ ಶುಭ ಶಕುನ ತೋರುತ್ತಿದೆ. ಇಂದೇನಾದರೂ ನನ್ನ ಸ್ವಾಮಿ ಖಂಡಿತವಾಗಿಯೂ ಬರಬಹುದೇ? ನನಗೆ ದರ್ಶನವನ್ನು ಕೊಡಬಹುದೇ? ಜೀವನ ಪಾವನವಾಗಬಹುದೇ? ನನ್ನ ಜೀವನ ಪಾವನವಾಗಬಹುದೇ? ಪಾವನ ರಾಮ, ಪತಿತ ಪಾವನ ರಾಮ.
ಅಭಿರಾಮ ಕೋದಂಡ ರಾಮ ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ ರಾಮ ರಾಮಚಂದ್ರ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ರಾಮಚಂದ್ರ ನೀನು ಬಾರದೆ ನನ್ನ ಜೀವ ಇಲ್ಲಿಯೇ ಅಳಿದು ಹೋಗುವುದೋ ಎಂದು ನನಗೆ ಭಯವಾಗುತ್ತಿದೆ. ನನ್ನ ದೃಷ್ಟಿ ಮಬ್ಬಾಗುತ್ತಿದೆ, ನನ್ನ ಒಡಲು ಕೂಡ ಮುಬ್ಬಾಗುತ್ತಿದೆ. ಎಂದು ಬರುವೆ ಸ್ವಾಮಿ, ನೀನೆಂದು ಬರುವೆ? ಮಾತಂಗರು ಹೇಳಿದ್ದರು, ನೀನು ಇಲ್ಲೇ ಕಾಯ್ತಾ ಇರು, ಖಂಡಿತ ನಿನಗೆ ದರ್ಶನ ಕೊಡುವರೆಂದು. ಆ ನಂಬಿಕೆ ಸುಳ್ಳಾಗುವುದೇ? ಸುಳ್ಳಾಗುವುದೇ? ಯಾರೋ ಬರುತ್ತಿರುವಂತಿದೆಯಲ್ಲ. ಮುಖದ ತೇಜಸ್ಸು ನೋಡಿದರೆ ನನ್ನ ಗುರುಗಳು ಹೇಳಿದಂತೆಯೇ ಇರುವುದು. ರಾಮನೇ ಇರಬಹುದೇ? ಇರಬಹುದೇ? ತಾಯಿ, ದಾರಿಗರಿಗೆ ಬೀಡಿಲಿ ದೊರಕುವುದೇ? ಯಾರು ಯಾರು ನೀವು? ನಿಮ್ಮ ನಾಮಧೇಯವೇನು? ತಾಯಿ, ನಾನು ದಶರಥ ನಂದನ ಶ್ರೀರಾಮಚಂದ್ರ. ಈತ ನನ್ನ ಅನುಜ ಸೌಮಿತ್ರಿ. ನಿಜವೇ? ನಿಜವೇ? ಹೌದು ತಾಯಿ. ನೀನು? ಹೌದು ತಾಯಿ. ಲಕ್ಷ್ಮಣವೇ ನೀನು? ಹೌದು ಬನ್ನಿ ತಂದೆ, ಬನ್ನಿ ತಂದೆ. ನನ್ನ ಜೀವನ ಪಾವನವಾಯಿತು, ಪಾವನವಾಯಿತು. ಬನ್ನಿ ಪ್ರಭು, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಸ್ವಾಮಿ ಪ್ರಭು, ನನಗೆ ಮುಕ್ತಿಯನ್ನು ಕೊಡು ತಂದೆ, ನನಗೆ ಮುಕ್ತಿಯನ್ನು ಕೊಡು. ನಿನ್ನ ದರ್ಶನದಿಂದ ನನ್ನ ಜೀವನ ಪಾವನವಾಗಿದೆ, ಪಾವನವಾಗಿದೆ. ಆದರೆ ನನ್ನ ಆತಿಥ್ಯವನ್ನು ನೀವು ಸ್ವೀಕರಿಸಬೇಕು. ಆದರೆ ಈ ಹೂಗಳು ನೆನ್ನೆಯಷ್ಟು ಚೆನ್ನಾಗಿಲ್ಲವಲ್ಲ, ಹೇಗೆ ಕೊಡಲಿ? ಈ ಹಣ್ಣುಗಳು ಅಷ್ಟೇ ನೆನ್ನೆಯಷ್ಟು ಮಧುರವಾಗಿಲ್ಲ. ಆದರೂ ರಾಮಚಂದ್ರ ಪ್ರಭು, ಸ್ವೀಕರಿಸು ತಂದೆ, ಸ್ವೀಕರಿಸು ತಂದೆ, ತಂದೆ, ತಂದೆ. ಸ್ವಾಮಿ, ಸ್ವಾಮಿ, ಹಣ್ಣುಗಳನ್ನು ತೆಗೆದುಕೊಳ್ಳಿ. ಆದರೆ ಈ ಹಣ್ಣುಗಳು ಚೆನ್ನಾಗಿದೆಯೋ ಇಲ್ಲವೋ? ಚೆನ್ನಾಗಿಲ್ಲವಲ್ಲ, ಚೆನ್ನಾಗಿಲ್ಲವಲ್ಲ? ಚೆನ್ನಾಗಿ. ಪ್ರಭು ಸ್ವೀಕರಿಸಿ, ಪ್ರಭು ಸ್ವೀಕರಿಸು ತಂದೆ, ಸ್ವೀಕರಿಸು. ನನ್ನನ್ನು ಕೃತಾರ್ಥಳನ್ನಾಗಿ ಮಾಡು, ನನ್ನನ್ನು ಕೃತಾರ್ಥಳನ್ನಾಗಿ ಮಾಡು ತಂದೆಯೇ. ನಿನ್ನನ್ನು ನೋಡಿ ನನ್ನ ಜೀವನ ಸಾರ್ಥಕವಾಯಿತು. ಹಿಂದೆಯೇ ನನ್ನ ಜೀವನ ಅಳಿದು ಹೋಗಲಿ, ಹಿಂದೆಯೇ ನನ್ನ ಜೀವನ ಅಳಿದು ಹೋಗಲಿ ತಂದೆ. ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ಚಾರುಲತೆಗಳಿರ ಕಂಡಿರೇ ನನ್ನ ಸೀತೆಯ ಕಂಡಿರೇ ನನ್ನ ಪ್ರಭು, ತಂದೆ ಏಕೆಂದು ದುಃಖಿಸುತ್ತಿರುವೆ? ಏನಾಯ್ತು ಸೀತಾ ಮಾತೆಗೆ? ಏನಾಯ್ತು ಪ್ರಭು? ಅಮ್ಮ,
ಸೀತಾಮಾತೆಯವರನ್ನು ದುಷ್ಟ ರಾವಣನು ಅಪಹರಿಸಿ ಹೋಗಿರುವನು ಮಾತ. ಅವರ ನೆಲೆಯನ್ನ ಹುಡುಕುತ್ತಾ ಹೊರಟಿರುವೆವು. ಅಯ್ಯೋ ಅಯ್ಯೋ ಪಾಪಿ ಪ್ರಭು, ಆ ರಾವಣನೆಲ್ಲಿದ್ದಾನೆಂದು ನಾನು ಅರಿಯೆ. ಆದರೆ ಅದೋ ನೋಡಿ, ಅಲ್ಲಿ ಕಾಣುತ್ತಿರುವುದಲ್ಲ, ಅದೇ ಋಷ್ಯಮುಖ ಪರ್ವತ. ಅಲ್ಲಿ ವಾಲಿಯ ಸಹೋದರ ಸುಗ್ರೀವ ವಾಸ ಮಾಡುತ್ತಿದ್ದಾನೆ. ನೀವು ಅವನ ಸಖ್ಯ ಮಾಡಿದರೆ ಅವನು ಖಂಡಿತ ನಿಮಗೆ ದಾರಿ ತೋರುತ್ತಾನೆ. ಅವನ ಅರಿಯದ ಭೂಭಾಗಗಳೇ ಇಲ್ಲಿಲ್ಲ ಪ್ರಭು. ಅವನಿಂದ ಖಂಡಿತ ನಿಮಗೆ ಮಂಗಳವಾಗುವುದು. ಧನ್ಯವಾದ ಮಾತೆ, ಧನ್ಯವಾದ ಮಾತೆ. ಪ್ರಭು, ನನಗೆ ಮುಕ್ತಿಯನ್ನು ಕರುಣಿಸು ತಂದೆ. ನಿನ್ನನ್ನು ನೋಡಿದ ಮೇಲೆ ಈ ಜೀವ ಉಳಿಯುವುದು ನನಗೆ ಇಷ್ಟವಿಲ್ಲ ಸ್ವಾಮಿ. ನನಗೆ ಮುಕ್ತಿಯನ್ನು ಕೊಡು ತಂದೆ. ಆದರವನ್ನು ತೋರಿದಂತಹ ನಿನಗೆ ಮುಕ್ತಿಯೇ ನನ್ನ ಕಾಣಿಕೆ. ಆಗಲಿ ತಾಯಿ. ಪ್ರಭು ಪ್ರಭು ರಾಮಚಂದ್ರ ರಾಮಚಂದ್ರ ರಾಮಚಂದ್ರ. ಲಕ್ಷ್ಮಣ, ಇಲ್ಲ ಲಕ್ಷ್ಮಣ, 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯವರು ರಾಮ ರಾಮ ಜನಕ ಸುತೆಯಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರಿಸಲಿ? ಈ ಅಪಮಾನವನ್ನು ತಾಳಲಾರೆ ಲಕ್ಷ್ಮಣ, ಈ ಅಪಮಾನವನ್ನು ತಾಳಲಾರೆ. ಅದೋ ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ ಲಕ್ಷ್ಮಣ. ನಾನೂ ಸಹ ನಿಮ್ಮನ್ನೇ ಹಿಂಬಾಲಿಸುತ್ತೇನೆ. ನಿಮ್ಮನ್ನು ಕಳೆದುಕೊಂಡು ನಾನು ಇರಲಾರೆನಣ್ಣ, ಇರಲಾರೆ. ಬಂದೆ ಬಂದೆ. ರಾಕ್ಷಸನೆಂದು ಪರ್ವತವನ್ನು ತಿಳಿದು ಬೇಡವೆಂದು ಹೇಳಿ ಜಾಗ್ರತೆಯಾಗಿ ಕರೆದುಕೊಂಡು ಬಾ. ಹಾಗೆ ಆಗಲಿ ಒಡೆಯ. ಓ ಋಷಿಕುಮಾರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತ ಅಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕಾರದಲ್ಲಿ ಬಿದ್ದಿರುವುದು. ಹಿಂದಿರುಗಿ ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಲಕ್ಷ್ಮಣ, ಅಣ್ಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಇಬ್ಬರು ಸೇರಿ ಸೀಳೆ ಹಾಕೋಣ. ಹಾಗೆ ಆಗಲಿ ಅಣ್ಣ.